ಹಾಯ್ ಎವ್ರಿವಾನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ವ್ಲಾಗ್ ಇದು. ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಿದ್ದೆ. ಬ್ರೇಕ್ಫಾಸ್ಟಿಗೆ ನಾನು ಚಿತ್ರಾನ್ನದ ಗೊಜ್ಜಿತ್ತು, ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ಮಾಡಿದ್ದೆ ಅಲ್ವಾ. ಸೊ ಅದೇ ಇತ್ತು, ಅದನ್ನು ಕಲಸಿ ಪ್ಯಾಕ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ರೈಸ್ ಮಾಡಿಬಿಟ್ಟು ಇನ್ನು ಕನುಷಿಗೆ ಸ್ನ್ಯಾಕ್ಸ್ ಟೈಮ್ಗೆ ಅಂತ ಹೇಳಿಬಿಟ್ಟು ಪಿಸ್ತಾನು ಕೂಡ ಪ್ಯಾಕ್ ಮಾಡಿದ್ದೆ. ತುಂಬ ಅನ್ಹೆಲ್ದಿ ಅಂತ ಏನು ಪ್ಯಾಕ್ ಮಾಡೋದಕ್ಕೆ ಹೋಗಲ್ಲ, ಆದಷ್ಟು ಹೆಲ್ದಿ ಏನಿರುತ್ತೆ ನೋಡಿ ಅದನ್ನು ಪ್ಯಾಕ್ ಮಾಡ್ತೀನಿ. ಇನ್ನು ಕನುಷಿನೂ ಕೂಡ ರೆಡಿ ಆಗಿದ್ಲು, ಇಬ್ಬರು ಬಾಕ್ಸು ಪ್ಯಾಕ್ ಆಗಿತ್ತು. ಕನುಷಿ ಹಾಗೆ ತಿಂದು ಇಲ್ಲಿ ಟೀಪಾಯಿ ಮೇಲೆ ತಟ್ಟೆ ಇಟ್ಟಿದ್ದಾಳೆ. ನಮ್ಮ ಮನೆಯಲ್ಲಿ ನೈಟಲ್ಲಿ ಸಿಕ್ ನೋಡಿ ಬಟ್ಟೆ ಬಿಚ್ಚಿದ್ದಾಳೆ. ಆ ಬಟ್ಟೆನೂ ಕೂಡ ಟೀಪಾಯಿ ಮೇಲಿದೆ. ಎಲ್ಲ ನಾನೇ ಎತ್ತಿಡ್ಬೇಕು. ನಮ್ಮ ಮನೇಲಿ ಯಾರೂ ಎತ್ತಿಡೋದಕ್ಕೆ ಹೋಗಲ್ಲ. ಇನ್ನೆಲ್ಲದನ್ನು ಅವ್ರು ಹೋದ್ಮೇಲೆ ಎಲ್ಲ ಜೋಡಿಸ್ಬೇಕು. ಇನ್ನಿಬ್ರು ಕಳಿಸಿದ್ದಾಯಿತು. ಕುಕ್ಕಿ ಕನುಷಿಗೆ ಹೊರಡ್ಬೇಕಾದ್ರೆ ನಾನು ಹೊರಡ್ತೀನಿ ಅನ್ನೋ ಹತ್ರ ಹಿಂದೆ ಹೋಗ್ತಾಳೆ. ನಾನು ಅದಕ್ಕೆ ಅವಳಿಗೆ ರೇಗಿಸ್ತಾ ಇರ್ತೀನಿ ಕುಕ್ಕಿಗೆ ಆಡ್ಕೊಂಡು, ನಿನಗೂ ಒಂದು ಯೂನಿಫಾರ್ಮ್ ಹಾಕ್ಬಿಡ್ತೀನಿ, ಹೋಗ್ಬಿಡು ಅವಳ ಜೊತೆ ಹೋಗಿ ನೀನು ಸ್ಕೂಲಲ್ಲಿ ಕೂತ್ ಬಂದುಬಿಡು ಅಂತ ಹೇಳಿಬಿಟ್ಟು. ಏನೋ ಸರಿ ಆಯಿತು ಅಂದ್ಬಿಟ್ಟು ಇಬ್ಬರು ಕಳಿಸಿದ್ದಾಯಿತು. ಸಾನುಗೂ ಅದೇ ಟೈಮಿಂಗ್ಸ್ಗೆ ಇದ್ದಿದ್ದು. ಅದಾದಮೇಲೆ ಬಂದು ರಂಗೋಲಿ ಹಾಕೋಣ ಅಂತ ಕೂತ್ಕೊಂಡೆ. ಪುಟ್ಟದಾಗಿ ರಂಗೋಲಿ ಹಾಕಿದ್ದು 3ರಿಂದ 2 ಚುಕ್ಕಿದ್ದು. ಇದು ಸ್ಟಾರ್ ರಂಗೋಲಿ. ಅದಕ್ಕೆ ಸ್ವಲ್ಪನೇ ಲೈಟಾಗಿ ಡಿಸೈನ್ ಮಾಡಿದೆ ಅಷ್ಟೇ, ಇನ್ನೇನು ದೊಡ್ಡದಾಗಿ ರಂಗೋಲಿ ಹಾಕೋದಕ್ಕೆ ಹೋಗಲಿಲ್ಲ, ಸಿಂಪಲಾಗಿ ಹಾಕಿದೆ. ಇನ್ನು ಪೂಜೆಗೂ ಕೂಡ ಎಲ್ಲನೂ ಪ್ರಿಪೇರ್ ಮಾಡಿಕೊಂಡೆ. ಶೊಬ್ಬರು ಬಂದು ಮನೆ ಕ್ಲೀನ್ ಮಾಡಿಕೊಟ್ರು. ಪೂಜೆಗೆಲ್ಲ ರೆಡಿ ಮಾಡಿದೆ. ಇನ್ನು ಕನುಷಿನೂ ಮತ್ತು ಸಾನೂ ಹೋಗಿದ್ರೆ ಅಂತ ಕುಕ್ಕಿ ಹೋಗಿ ಇಲ್ಲಿ ಮಿಷಿನ್ ಕೆಳಗಡೆ ಸೇರ್ಕೊಂಡು ಬಿಟ್ಟಿದ್ಲು. ಇನ್ನು ಇವತ್ತು ಬಂದು ಏಕಾದಶಿ ಇತ್ತು. ಅದರಲ್ಲೂ ಸ್ಪೆಷಲ್ ಏಕಾದಶಿ, ಅಧಿಕ ಮಾಸದಲ್ಲಿ ಬಂದಿರೋ ಅಂಥದ್ದು ಪರಮ ಏಕಾದಶಿ ಅಂತ ಹೇಳಿಬಿಟ್ಟು ತುಂಬ ಸ್ಪೆಷಲ್ ಏಕಾದಶಿ ಇದು. ಸೊ ಹಾಗಾಗಿ ಉಪವಾಸ ಇರೋಣ ಅಂತ ಉಪವಾಸ ಮಾಡ್ತಾಯಿದ್ದೆ. ಇನ್ನು ರಾಯರಿಗೆ ಇವತ್ತೇನು ಹೂವು ಮತ್ತು ನೈವೇದ್ಯ ಏನೂ ಕೂಡ ಇಡೋದಿಲ್ಲ, ಬರೀ ತುಳಸಿ ಹೂವನ್ನ ಇಟ್ಟು ಪೂಜೆ ಮಾಡೋದು ಅಷ್ಟೇ. ಸಿಂಪಲಾಗಿ ಪೂಜೆ, ಈಸಿಯಾಗಿ ಪೂಜೆ ಆಗೋಗ್ಬಿಡುತ್ತೆ ಇವತ್ತಿನ ದಿನದ್ದು. ಇನ್ನು ಪೂಜೆ ಮಾಡಿ ಮುಗಿಸಿದ್ದ ಆಯಿತು. ಬ್ಲೌಸು ಕೂಡ ಸ್ಟಿಚ್ ಮಾಡೋದಿತ್ತು. ಹಿಂದಿನ ದಿನವೇ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೆ ಸ್ವಲ್ಪ, ಇನ್ನು ಸ್ವಲ್ಪ ಅದು ಫಿನಿಶಿಂಗ್ ಮಾಡೋ ಅಂಥದ್ದಿತ್ತು. ಸೊ ಅದನ್ನು ಮಾಡೋದಕ್ಕೆ ಇಟ್ಟಿದ್ದೆ ಹಾಗೇನೆ ಮಿಷಿನ್ ಮೇಲೆ. ಅದ್ರ ಜೊತೆಗೆ ಬಂದು ಎಲ್ಲ ಮುಗೀತಲ್ವ. ಇನ್ನು ಅಡುಗೆ ಏನು ಮಾಡೋ ಹಾಗಿರಲಿಲ್ಲ. ನಾನೇನು ತಿನ್ನಲ್ಲ ಅಂದರೆ ಅವತ್ತಿನ ದಿನ ಅಡುಗೆ ಏನು ಜಾಸ್ತಿ ಮಾಡೋದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಕನುಷಿದ್ದು ಟಂಬ್ಲರ್ ಏನಿತ್ತು ಅದನ್ನು ವಾಶ್ ಮಾಡಬೇಕಿತ್ತು. ಸೊ ಹಾಗಾಗಿ ಅದನ್ನು ವಾಶ್ ಮಾಡ್ತಾಯಿದ್ದೆ. ಅಂದರೆ ಇತ್ತೀಚೆಗೆ ಮ್ಯಾಂಗೋ ಇದ್ದಿದ್ದರಿಂದ ಕನುಷಿ ಮ್ಯಾಂಗೋ ತಿನ್ನೋದು, ತೊಗೊಳ್ಳೋದು, ಅದೇ ಕೈಲಿ ಅದನ್ನು ಮುಟ್ಟೋದು, ಗಲೀಜು ಮಾಡ್ತಾ ಇರೋದು, ಇದೇ ಥರ ಮಾಡ್ತಾಯಿದ್ಲು. ಅದಕ್ಕೋಸ್ಕರ ಒಂದಷ್ಟು ಗಲೀಜಾಗಿತ್ತು. ಇವಾಗ ಮ್ಯಾಂಗೋನು ಕೂಡ ಖಾಲಿಯಾಗಿತ್ತು ಮನೆಯಲ್ಲಿ. ಸೊ ಹಾಗಾಗಿ ಅದನ್ನು ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತೇಳಿ ಕ್ಲೀನ್ ಮಾಡಿಟ್ಟೆ. ನಾನು ಆವಾಗ ಅದನ್ನು ಯೂಸ್ ಮಾಡ್ತಾಯಿರ್ತೀನಿ. ಹಾಗಾಗಿ ಅದು ಸ್ವಲ್ಪ ಕ್ಲೀನಾಗಿ ಇರಬೇಕು ನನಗೂ. ಅದನ್ನು ವಾಶ್ ಮಾಡಿ ಅದಕ್ಕೆ ನೀರು ಫಿಲ್ ಮಾಡಿಟ್ಟೆ. ಇನ್ನು ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿಬಿಟ್ಟು ಮೊಳಕೆ ಕಾಳು ಸಾಂಬಾರು, ಅಂದರೆ ಉಪ್ಪು ಸಾಂಬಾರು ಮತ್ತು ಖಾರ ಇತ್ತು. ಅಂದರೆ ಇವಾಗೇನು ಮಾಡಿರಲಿಲ್ಲ, ನಾನು ಹಿಂದಿನ ದಿನ ಮಾಡಿದ ಸಾಂಬಾರಿದ್ದು. ನಾನು ಏಕಾದಶಿ ಇದ್ದಾಗ ಆದಷ್ಟು ಅಡುಗೆ ಮನೆ ಕಡೆ ತಲೆ ಹಾಕೋದು ಕಮ್ಮಿ. ನನಗೆ ಅದನ್ನು ಮಾಡ್ತಾ ಇದ್ದಷ್ಟು ಅಡುಗೆ ಅದನ್ನೆಲ್ಲ ನನ್ನ ಕೈಲಿ ಆಗೋಲ್ಲ. ಸೊ ಹಾಗಾಗಿ ಹಿಂದಿನ ದಿನವೇ ನಾನು ಸಾಂಬಾರು ಮಾಡ್ಕೊಬಿಡ್ತೀನಿ. ನಾಳೆ ಏಕಾದಶಿ ಇದೆ ಅಂದರೆ ಇವತ್ತೇ ಏನಾದರೂ ಸಾಂಬಾರು ಮಾಡಿ ಅವರೆಲ್ರಿಗೂ ಇಟ್ಬಿಟ್ಟಿರ್ತೀನಿ. ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ. ನಾನು ಉಪವಾಸಕ್ಕೆ ಇದ್ದೀನಿ ಅಂತ ಅಂದರೆ ಮನೇಲಿ ಯಾರು ಕೂಡ ನನಗೆ ಇದು ಮಾಡಿಕೊಡು ಅದು ಮಾಡಿಕೊಡು ಅಂತ ಕೇಳೋದಿಲ್ಲ. ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಅವರು ತಿಂತಾರೆ. ಸೊ ಹಾಗಾಗಿ ಉಪ್ಪು ಸಾಂಬಾರನ್ನೇ ಹಾಕ್ಕೊಟ್ಟಿದ್ದೆ ಸಂತುಗೆ, ಅವರು ಕೂಡ ತಿಂದರು. ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಏನೇ ಇರಲ್ಲ ಮೊಳಕೆ ಕಾಳು ಉಪ್ಪು ಸಾಂಬಾರು. ಇನ್ನು ಅದಾದಮೇಲೆ ಏನು ಬ್ಲೌಸ್ ಇತ್ತು ಅದನ್ನು ಕೂಡ ಸ್ಟಿಚ್ ಮಾಡಿ ಕೊಟ್ಬಿಡೋಣ ಇವತ್ತು. ಹೇಳಿದ್ದೆ ಸ್ಟಿಚ್ ಮಾಡಿ ಕೊಡ್ತೀನಿ ಅಂತ. ಅವರು ಸ್ಕೂಲ್ ಟೀಚರ್ ಆಗಿರೋದ್ರಿಂದ ಕವಿತರು ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅವರಿಗೂ ಸ್ಯಾರಿ ಹಾಕೊಂಡು ಹೋಗೋದಕ್ಕೆ ಬ್ಲೌಸ್ಗಳು ಬೇಕು. ಸೊ ತುಂಬ ದಿನ ಆಗಿತ್ತು ಈಸ್ಕೊಂಡು ಟ್ರಿಪ್ ಹೋಗೋಕ್ಕೂ ಮುಂಚೆನೇ. ಬಟ್ ಆದರೆ ಹೊಲ್ಕೊಡೋದಕ್ಕಾಗಿರಲಿಲ್ಲ. ಕಂಪ್ಲೀಟ್ ಮಾಡೋಣ ಒಂದೊಂದನ್ನೇ ಇನ್ನೇನು ಅಂತ ಹೇಳಿಬಿಟ್ಟು ಅದನ್ನು ಕಂಪ್ಲೀಟ್ ಮಾಡ್ತಾಯಿದ್ದೆ. ಇನ್ನು ಅರ್ಜೆಂಟಲ್ಲಿ ಮುಗಿಸ್ಬಿಡೋಣ ಅಂತ ಕೂತ್ಕೊತೀವಿ. ಬಟ್ ಆದರೆ ಈ ಬಾಬಿನಲ್ಲಿ ದಾರ ಮುಗಿದೋಗಿ ನಮಗೊಂಥರ ಇಂಟ್ರೆಸ್ಟಾಗಿ ಮಾಡ್ತಿರೋ ಕೆಲಸನ ಸ್ಟಾಪ್ ಮಾಡ್ದಂಗೆ ಆಗಿಬಿಡುತ್ತೆ. ಇನ್ನು ಅದು ಥ್ರೆಡ್ ಬೇರೆ ಎಲ್ಲದಕ್ಕೂ ಸುತ್ತಿರ್ತೀನಲ್ವ. ಸೊ ಹಾಗಾಗಿ ಕೈಲೇ ಸುತ್ತಬಿಡೋಣ ಅಂತ ಕೈಲೇ ಸುತ್ತಕೊಂಡೆ ಬಾಬಿನ್ಗೆ ದಾರನ. ಬಟ್ಟೆಗಳು ಇಷ್ಟು ಒಗೆದಿದ್ದು, ಇದಿಷ್ಟೇ ಅಲ್ಲ, ಅಲ್ಲೂ ಆ ಕಡೆ ಸೈಡಲ್ಲಿ ಬಂದು ಅಷ್ಟೇ ಐತೆ. ಇಷ್ಟು ಒಗ್ದು ಹಾಕಿದ್ದೆ. ಮೋಡ ಮುಚ್ಕೊತೈತೆ, ಬಿಸಿಲು ಇಲ್ಲ, ಹೋಗೈತೆ. ಇನ್ನು ಮಳೆ ಬಂದುಬಿಟ್ರೆ ಒಣಗಿರೋದೆಲ್ಲ ಹೋಗ್ಬಿಡುತ್ತೆ. ಸೊ ಎತ್ಕೊಂಡೋಗಿ ಇಟ್ಬಿಡೋಣ ಅಂತ ಎಲ್ಲ ಎತ್ಕೊತಿದ್ದೆ. ಮೋಡ ಮುಚ್ಚಿದ ವಾತಾವರಣ ಚೆನ್ನಾಗಿ ಕಾಣಿಸ್ತೈತಲ್ಲ ಸನೋ. ಈ ಥರ ಬಿಸಿಲಿಲ್ಲದೆ ಇದ್ರೂ ನೋಡೋಕ್ಕೆ ಚಂದ. ಆವಾಗವಾಗ ಪೂರ್ತಿ ಬಿಸಿಲಿಲ್ದಂಗೆ ಆಗ್ಬಿಟ್ರೆ ಕೆಲಸನೇ ಮಾಡೋಕ್ಕೆ ಮನಸ್ಸಿಲ್ದಿರಂಗೆ ಆಗ್ಬಿಟ್ಟಿರುತ್ತೆ. ಅಲ್ಲಿ ಮೋಡ ಚೆನ್ನಾಗಿ ಕಾಣಿಸ್ತೈತಿದ್ದೊಳೆ. ಬಟ್ಟೆಗಳು ಮಾತ್ರ ತುಂಬ ದಿವಸದಿಂದ ವಾಶ್ ಮಾಡ್ದೇನೆ ಹಾಗೆ ಉಳ್ಕೊಂಡ್ಬಿಟ್ಟಿದ್ವು. ಇನ್ನು ಬಿಸಿಲು ಹೋಗ್ತಾ ಇದೆ, ಮಳೆ ಸ್ಟಾರ್ಟ್ ಆಗಿಬಿಟ್ರೆ ಏನು ಕಷ್ಟ ಆಗುತ್ತಲ್ಲ ಅಂತ ಹೇಳಿ ಒಂದೇ ಸರಿ ಎಲ್ಲದನ್ನು ಹೋಗ್ಬಿಟ್ಟು ಒಣಗಕ್ಕೆ ಹಾಕಿದ್ದೆ. ಇನ್ನು ಅದನ್ನೆಲ್ಲ ಎತ್ಕೊಂಡು ಬಂದಿಟ್ಟು ಝೆಪ್ಟೋದಲ್ಲಿ ಒಂದಷ್ಟು ತಿನ್ನೋದಕ್ಕೆ ಆರ್ಡರ್ ಮಾಡಿದೆ. ಅಂದರೆ ನಾನು ಉಪವಾಸ ಇದ್ದಾಗ ನನಗೇನಾದರೂ ತಿನ್ನೋದಕ್ಕೆ ಫ್ರೂಟ್ಸು ಈ ಥರದ್ದು ಬೇಕಾಗುತ್ತೆ ಅಲ್ವಾ ಅಂಥೇಳಿ ಆರ್ಡರ್ ಮಾಡಿದ್ದೆ. ಏನು ಹಂಗಂತ ಜಾಸ್ತಿ ತಿನ್ನಲ್ಲ, ನನಗೆ ತಿಂತಾಯಿದ್ದಷ್ಟು ಹೊಟ್ಟೆ ಹಸಿವು ಜಾಸ್ತಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಬೆಳಗಿನ ಸಾಯಂಕಾಲದವರೆಗೂ ಏನೂ ತಿನ್ನಲ್ಲ, ನೈಟ್ ಸ್ವಲ್ಪ ತಿನ್ಕೊಳ್ಳೋದು. ಇನ್ನೂ ಸೀಬೆಕಾಯಿ ಆರ್ಡರ್ ಮಾಡಿದ್ದೆ ಅಲ್ಲಿ.
ಅದು ಫ್ರಿಜ್ಜಲ್ಲಿ ಕೊಟ್ಬಿಟ್ಟಿದ್ರ ಕೋಲ್ಡ್ ಇತ್ತು ಅಂದ್ಬಿಟ್ಟು ನನ್ನ ಕನು ಅನ್ನೋದೇ ಬರುತ್ತೆ ಕುಕ್ಕಿದು. ಚೆನ್ನಾಗಿ ನೆಕ್ತಾ ಇಲ್ಲ, ಅವಳಿಗೆ ಕೊಳ್ಳಿರೋದೇನಾದರೂ ಕೊಟ್ಟರೆ ಹಾಗೆ ನೆಕ್ತಾ ಇರ್ತಾಳೆ. ಇನ್ನು ಯೂಶ್ವಲಿ ನಾನು ಉಪವಾಸ ಇದ್ದಾಗ ತಿನ್ನೋದು ಸೌತೆಕಾಯಿನೇ, ಯಾಕೆಂದರೆ ನನಗೆ ಅದನ್ನು ತಿಂದರೆ ಅಸಿಡಿಟಿನೂ ಕೂಡ ಆಗೋಲ್ಲ. ಸೊ ಹಾಗಾಗಿ ಯಾವಾಗಲೂ ಯೂಶ್ವಲಿ ಸೌತೆಕಾಯಿ ತಿಂತೀನಿ. ಇನ್ನು ಬ್ಲೌಸ್ ಏನು ಮಾಡಬೇಕಾಗಿತ್ತು ಅದನ್ನು ಕಂಪ್ಲೀಟ್ ಮಾಡಿ, ಅದಕ್ಕೆ ಹುಕ್ಸು ಬಟನ್ ಏನು ಹಾಕಬೇಕು ಅದನ್ನೆಲ್ಲ ಹಾಕಿ ಕಂಪ್ಲೀಟ್ ಮಾಡಿದ್ದಾಯಿತು. ಹೈ ನೆಕ್ಕು ಮತ್ತು ಮುಂದೆ ಲೈಟಾಗಿ ಓಪನ್ ಕೊಟ್ಟು ಬ್ಯಾಕಲ್ಲೂ ಕೂಡ ಬೋಟ್ ನೆಕ್ ಮಾಡಿ ಅಲ್ಲಿ ಒಂದು ಪ್ಯಾಟ್ರನ್ ಡಿಸೈನ್ ಕೊಟ್ಟಿದ್ದೆ. ಇಲ್ಲಿ ಸ್ಕೂಲಿಗೆ ಅಂತ ಊಟ ಹಾಕ್ಕೊಟ್ರೆ ಇಲ್ಲಿ ಬಂದು ಅವಳು ಎಂತಕ್ಕೆ ಹೋದಾಗ ವಾಶ್ರೂಮ್ಗೆ ಹೋಗಿದ್ಲಂತೆ, ಬರೋದ್ರೊಳಗೆ ಯಾರೋ ದೋಸೆ ಹಾಕೋರಂತೆ ಅವಳು ಬಾಕ್ಸ್ ಒಳಗೆ. ಇವಾಗ ತಿಂತಾವಳು. ಇವಳಿರಲಿ ಅಲ್ಲೊಬ್ಳು, ಎಲ್ಲವಳು ಅಲ್ಲಿ ಹೋಗಿ ಆಲ್ರೆಡಿ ಅಲ್ಲಿ ಕೂತವಳೆ. ಅಯ್ಯೋ ಬೆಡ್ಡಂತೂ ನಮ್ಮ ಸಾನು ಎನಿ ಟೈಮ್ ಬೆಡ್ ಹಿಂಗೆ ಇರುತ್ತೆ. ಅವಳದು ಖಾಲಿ ಆಯಿತು. ಈ ರೇಂಜಿಗೆ ಬೆಡ್ ಇರುತ್ತೆ. ಮಲಗಬೇಕಾದ್ರೆ ಅದು ಹೆಂಗೆ ಮಲಗ್ತಾಳೆ ಗೊತ್ತಿಲ್ಲ. ಸಾನು ತೆಗೆದು ಎಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ ಹಾಸೋ. ಇಲ್ಲಿ ಇವಳುವೆ ಸ್ವಲ್ಪ ಬಿಟ್ಕೊ ಬಂದಿದ್ಲು, ಮನೇಲಿ ಉಳಿದಿದ್ನು ಸೇರಿಸಿ ಹಾಕೊಂಡು ತಿಂತಾವಳೆ. ನಾನು ಸೀಬೇಕಾ ಮತ್ತು ಸೌತೆಕಾಯಿ ತಿನ್ನೋಣ ಅಂತ ತರಿಸ್ದೆ, ಆದರೆ ಯಾಕೋ ತಿನ್ನೋ ಮನಸ್ಸೇ ಆಯ್ತಾ ಇಲ್ಲ, ಬೇಕು ಅಂತಲೂ ಅನಿಸ್ತಾ ಇಲ್ಲ. ಇದ್ಮೇಲೆ ಪೂರ್ತಿ ಉಪವಾಸ ಇರೋ ಶಕ್ತಿ ಏನು ಶಕ್ತಿ ಇರುತ್ತೆ ಆ ಪ್ರಕಾರ ಉಪವಾಸ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಯಾಕೋ ಮನಸ್ಸು ಬರ್ತಾಯಿಲ್ಲ, ತಿಂದೇ ಇದ್ರೂ ನಡೆಯುತ್ತೆ ಅಂತ ಅನಿಸ್ತೈತೆ. ಒಂದೇ ಸರಿ ಬೆಳಗ್ಗೆ ಎದ್ದು ತಿನ್ಕೊಂಡ್ರೆ ಆಯ್ತೀನಿ. ಸಂತಗೂ ಕನಸಿಗೂ ಬೇಕಂತೆ ಕಟ್ ಮಾಡಿಕೊಡ್ಬೇಕಂತೀನಿ. ಇಲ್ಲಿ ಬಾಳೆಹಣ್ಣು ಹಾಗೆ ಇಟ್ಟಿದ್ದೀನಿ, ನಾಳೆ ಪೂಜೆಗಾಗುತ್ತೆ ಅಂತ. ಇನ್ನು ಇಲ್ಲಿ ಬೆಳಿಗ್ಗೆ ತರಕಾರಿ ಪಲಾವ್ ಮಾಡೋಣ ಅಂದ್ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿದ್ದೀನಿ. ಇಲ್ಲಿ ಕೊತ್ತಂಬರಿ ಪುದೀನೂ ತೊಳೆದು ಇಟ್ಕೊಳ್ಬೇಕು. ತರಕಾರಿ ಪಲಾವೇ. ಇನ್ನು ಇವ್ರಿಗೆ ಇವಾಗ ಊಟ ಇದೇ ಉಪ್ಪು ಸಾಂಬಾರು, ಅನ್ನ ಮಾಡಿದ್ದೀನಿ, ಖಾರ ಇದು ಸ್ವಲ್ಪ ನೋಡ್ದೈತೆ. ಇವಾಗ ಹಾಕ್ಕೊಟ್ಬಿಡ್ತೀನಿ. ಇದನ್ನು ನೀಟಾಗಿ ತೊಳಿ ಆಯಿತು. ಇವಾಗ ನಿದ್ರೆ ಅಂತೂ ಚೆನ್ನಾಗಿ ಬರುತ್ತೆ. ಹಸ್ವಿದ್ದ ಹೊಟ್ಟೆ ಹಸ್ಕೊಂಡಿದ್ದಾಗ ನಿದ್ರೆ ಸಕ್ಕತ್ತಾಗಿ ಬರುತ್ತೆ. ಹಾಗಾಗಿ ಹೋಗಿ ಮಲ್ಕೊಂಡ್ಬಿಡೋಣ ಇವಾಗ ಬೆಳಗ್ಗೆ ಎದ್ದು. ಬೇಗ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತರಕಾರಿನೂ ಕಟ್ ಮಾಡಿರೋದು. ಬೆಳಗ್ಗೆ ಎದ್ದು ಮಠಕ್ಕೆ ಹೋಗಿ ಬಂದು ಆಮೇಲಿಂದ ಬ್ರೇಕ್ಫಾಸ್ಟ್ ತಿನ್ನೋದು, ಪೂಜೆ ಮಾಡಿಬಿಟ್ಟು ಏನು ಕಮಿಂಗ್ ಔಟ್ ನೋಡೋಣ. ನಾನು ಏನೇನು ಕಟ್ ಮಾಡಿದ್ರೆ ನಾನು ಒಂದು ಸೌತೆಕಾಯಿ ತಿಂತೀನಿ, ಬಿಡಲ್ಲ. ಏನು ಗೊತ್ತಾ ಗೈಸ್, ಹುಳಿ, ಅದರಲ್ಲಿ ಹುಳಿ ಬೇರೆ ಬರುತ್ತಾ? ಗಾಯ್ಸ್ ಅಂತೆ, ಗಾಯ್ಸ್ ಹುಳಿ ಅಂತೆ. ಅದು ಉಜ್ಜಿಬಿಟ್ಟು ಸೊನೆ ತೆಗಿತಾವಳೆ. ಇಲ್ಲಿ ನಮ್ಮ ಕುಕ್ಕಿ ಮೇಡಮ್ ಇಲ್ಲಿ ಓಡಾಡ್ತಾ. ಅಮ್ಮೋ ಅಮ್ಮೋ ಅವಳದೇ ಅವಳು ಓಡಾಟ. ಅವಳು ಯಾರು ಏನಾದರೂ ಸರಿ. ಏನು ಮಗಳು ನಿಶ್ಚಿನಮ್ಮ ಅವಳಿಗೂ ಸೌತೆಕಾಯಿ ಕೊಡು. ಈ ವಿಡಿಯೋನ ಏನು ಮಾಡಲ್ಲ, ನೆಕ್ಸ್ಟು ನಾಳೆ ವಿಡಿಯೋನು ಕೂಡ ಕಂಟಿನ್ಯೂ ಮಾಡ್ತೀನಿ. ಯಾವುದೇ ರೆಸಿಪಿನೂ ಕೂಡ ಶೇರ್ ಮಾಡೋದಕ್ಕಾಗಿಲ್ಲ ನನಗೆ. ನಾನು ಏನೋ ತಿಂದೇ ಇರೋ ದಿನ ನಾನು ಯಾವುದೇ ಅಡುಗೆನೂ ಸ್ಪೆಷಲ್ ಮಾಡೋದಕ್ಕೆ ಹೋಗಲ್ಲ, ಯಾಕೆಂದರೆ ಊಟ ನೋಡ್ತಾ ನೋಡ್ತಾ ಹಸಿವು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಯಾವುದೇ ಸ್ಪೆಷಲ್ ಅಡುಗೆನೂ ಕೂಡ ಇವತ್ತು ಮಾಡಿಲ್ಲ. ನಾಳೆ ಯಾವುದಾದ್ರೂ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ನೋಡೋಣ ಏನು ಮಾಡೋಣ ಅಂತ. ಇನ್ನು ಪ್ಲ್ಯಾನ್ ಇಲ್ಲ. ಓಕೆ ನೋಡುವ ಏನು ಬೆಳಗ್ಗೆ ಸಿಗ್ತೀನಿ. ಇನ್ನು ನೈಟ್ ಹೇಳಿದಾಗೆ ಸೌತೆಕಾಯಿ ಕಟ್ ಮಾಡಿದ್ರು. ಒಂದು ಸೌತೆಕಾಯಿ ತಿಂದು ಮಲಗಿದೆ. ಕಟ್ ಮಾಡಿದ್ಮೇಲೆ ನನಗೂ ಮನಸ್ಸು ತಡಿಲಿಲ್ಲ, ತಿಂದ್ಬಿಟ್ಟು ಮಲ್ಕೊಂಡೆ. ಇನ್ನು ಬೆಳಗ್ಗೆ ಎದ್ದು ನಾನು ಸ್ನಾನ ಮುಗಿಸಿ ಬಂದೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಯೂಶ್ವಲಿ ಗುರುವಾರ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ ಹಿಂದಿನ ಬ್ಲಾಗಲ್ಲಿ. ಬಟ್ ಏಕಾದಶಿ ಇದ್ದಾಗ ಏನು ಮಾಡ್ತೀನಿ ಅಂದರೆ, ಏಕಾದಶಿ ದಿನ ನಾನು ಮಠಕ್ಕೇನೂ ಹೋಗಲ್ಲ. ಏಕಾದಶಿ ಮುಗಿದು ನೆಕ್ಸ್ಟ್ ಡೇಗೆ ಹೋಗಿ ಹೆಜ್ಜೆ ನಮಸ್ಕಾರ ಮಾಡ್ಕೊಂಡು ಬರ್ತಿದ್ದೆ. ಬಟ್ ಆದರೆ ಇವತ್ತು ಹೆಜ್ಜೆ ನಮಸ್ಕಾರ ಮಾಡೋಣ ಅಂದ್ಕೊಂಡು ಹೋದೆ. ಬಟ್ ಎಲ್ಲರೂ ಕೂಡ ಕೂತ್ಕೊಂಡು ಅಲ್ಲೇ ಉಪವಾಸ ಬಿಡ್ತಾಯಿದ್ರು. ಒಂದೊಂದು ದಿನ ಏನಂದರೆ ಅವರೆಲ್ಲ ಉಪವಾಸ ಬಿಟ್ಟಾಗಿರ್ತಿತ್ತು, ಎಲ್ಲ ಕ್ಲೀನ್ ಮಾಡ್ತಿದ್ರು, ಆ ಟೈಮಲ್ಲಿ ಹೋಗ್ತಿದ್ದೆ. ಬಟ್ ಆದರೆ ಇವತ್ತು ಸ್ವಲ್ಪ ಬೇಗ ಹೋಗಿದ್ದೆ, ಊಟ ಮಾಡ್ತಿದ್ರು. ಆ ಟೈಮಲ್ಲಿ ಹೆಜ್ಜೆ ನಮಸ್ಕಾರ ಹಾಕೋದಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಅದೇ. ಇನ್ನು ರಾಯರಿಗೆ ಅಭಿಷೇಕ ಮಾಡಿ ಪೂಜೆನೂ ಕೂಡ ಆಲ್ರೆಡಿ ಮಾಡಿ ಮುಗಿಸಿದ್ರು. ಸಿಂಪಲಾಗಿ ಅಲಂಕಾರ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡ್ತಾರೆ ಕೆಲವೊಮ್ಮೆ. ಬಟ್ ಇವತ್ತು ಸಿಂಪಲಾಗಿತ್ತು, ಗೊತ್ತಿಲ್ಲ. ಇನ್ನು ಅದಾದಮೇಲೆ ನಾನು ತೀರ್ಥ ಪ್ರಸಾದನ ಅಭಿಷೇಕದ ತೀರ್ಥನ ತೊಗೊಂಡು ಬಂದೆ. ಅವಳಿಗೆ ನಾನು ಆಚೆ ಹೋಗಿ ಬಂತು ಅಂದ್ರೆ ಮುಗೀತು, ಸಿಟ್ಟೆದ್ದೋಗ್ಬಿಟ್ಟಿರುತ್ತೆ. ನಮ್ಮ ಸಾನನು ಅಲೆ ಎತ್ತು ಕೂತವಳೆ. ಏನು 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 ಮಗಳು, ಏನು ಬಂಗಾರಮ್ಮ? ಹಾಂ ಅಮ್ಮೋ ಬಿಟ್ಟೋದ್ನಲ್ಲ ಅಂತ ಎದ್ದ. ಆಲ್ರೆಡಿ ಆಚೆ ಓಡೋಗಿದ್ಲು, ಹಾಗೂ ಬಿಟ್ಟೋದೆ. ಅದಕ್ಕೆ ಹಿಂಗಾಡ್ತಾಯಿತ್ತು ಮೇಡಮ್. ಕುಕ್ಕಿಗೆ ಏನಂದರೆ ಇತ್ತೀಚೆಗೆ ಎಲ್ಲೋದ್ರೂ ಕರ್ಕೊಂಡು ಹೋಗೋದು ಚೆನ್ನಾಗಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಅವಳಿಗೆ ನಾನು ಎಲ್ಲಿ ಹೋಗಬೇಕಾದ್ರೂ ಹಿಂದೆ ಬರಬೇಕು ಇವಾಗ. ಬಟ್ ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕೂ ಅಬ್ಜೆಕ್ಷನ್ ಇಲ್ಲದಿರು ನಾನೇನು ಕರ್ಕೊಂಡು ಹೋಗಿಬಿಡ್ತಿದ್ದೆ. ಬಟ್ ಆದರೆ ಕರ್ಕೊಂಡು ಹೋಗಂಗಿಲ್ವಲ್ಲ ಅಂತ ಹೇಳಿ ಆಚೆ ಬಂದಿದ್ದವಳನ್ನ ಕರ್ಕೊಂಡೋಗಿ ಒಳಗಡೆ ಕೂಡಾಕ್ತೆ. ಅವಳು ಇತ್ತೀಚೆಗೆ ಹೆಂಗೆ ಗೊತ್ತಾ, ನನಗಿಂತ ಮುಂಚೆನೇ ಹೋಗಿ ಗಾಡಿ ಹತ್ತಿ ಕೂತ್ಬಿಟ್ಟಿರ್ತಾಳೆ. ಆಮೇಲೆ ತಿರುಗಿ ನೋಡ್ಕೊತಾಳೆ ನಾನು ಬನ್ನೋ ಇಲ್ವೋ ಅಂತ ಹೇಳ್ಬಿಟ್ಟು. ಆ ಥರ ಅಭ್ಯಾಸ ಆಗಿಬಿಟ್ಟಿದ್ದಾಳೆ. ಬಟ್ ಬಂದಾಗ ಪಾಪ ಏನು ಗಲಾಟೆ ಮಾಡಲಿಲ್ಲ, ಸೈಲೆಂಟ್ ಮಗಳು ಅವಳು. ಹಾಗೆ ಆಟ ಆಡ್ಕೊಂಡು ಸುಮ್ಮನೆ ಆಯಿತು. ಇನ್ನು ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಇನ್ನು ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಅಂತ
ಅಂತ ಬಂದೆ. ಇನ್ನು ತರಕಾರಿ ಎಲ್ಲ ಕಟ್ ಮಾಡಿದ್ರಿಂದ ಈಸಿ ಇತ್ತು. ಇನ್ನು ಬಟಾಣಿ ಬೇಕಿತ್ತು ನನಗೆ. ಪಲಾವು ಅಂದರೆ ಬಟಾಣಿ ಇರಬೇಕು, ಫ್ರೋಝನ್ದಾದರೂ ಸರಿ ಇಲ್ಲ ಒಣಗಿರೋದನ್ನು ನೆನೆಸಾದರೂ ಹಾಕಬೇಕು. ಅದಕ್ಕೆ ಆರ್ಡ್ರ್ ಮಾಡಿದ್ದೆ ಜೆಪ್ಟೋದಲ್ಲಿ. ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಆರ್ಡ್ರ್ ಮಾಡಿ ಹೋಗಿದ್ದೆ. ದೇವಸ್ಥಾನದಿಂದ ಬರೋ ಹೊತ್ತಿಗೆ ಅದು ಕೂಡ ಬಂದಿತ್ತು. ಇವಳೊಬ್ಳಿಗೆ ಒಂದಿನ ರಜಾ ಕೊಡಬೇಕಂತೆ. ಒಂದಿನ ರಜಾ ಕೊಡಿ ಅಂತೆ. ಏಯ್ ಹೇಳು ಸ್ಕೂಲ್ಗೆ ಹೋಗು. ಕುಕ್ಕಿ ಎಪ್ಸು ಇವಳನ್ನ, ಸ್ಕೂಲ್ ಕಳ್ಸೋಣ. ಎಪ್ಸು ಮಗಳು, ಕಚ್ಚು ಇವಳನ್ನ ಎಪ್ಸು, ಕಚ್ಚಿಬಿಟ್ಟು. ಏಯ್ ಎದಳು ಕನುಷಿ, ಎದ್ದೇಳೋ. ಅಲ್ಲಿ ಈ ಸಿಕ್ಕಿದೆಲ್ಲ ತಂದು ಹಾಕದೆ ಮೇಲೆ. ಯಾಕೆ ನೀನು ಈ ಥರ ಕೆಲಸ ಮಾಡೋದು? ಎದೊಳವ, ಸ್ಕೂಲ್ ಟೈಮ್ ಆಯ್ತು ಕನೋ. ಟೈಮ್ ಆಲೇ 8 ಗಂಟೆ. ಹೇಳೋ ಎಪ್ಸೆ ಅವಳನ್ನ, ಸ್ಕೂಲ್ ಕಳ್ಸೋಣ. ಎಪ್ಸಮ್ಮ, ಕಚ್ಚು ಅವಳಿಗೆ, ಕಚ್ಬಿಟ್ಟು ಎಪ್ಸು ಅವಳನ್ನ. ಮಕ್ಕದ ಮೇಲೆ ತಿಕ್ಕಾಕ ಕೂತ್ಕೊಳ್ಳೋದು ಇವಳು ಅಲ್ಲೇನೆ. ಎದೊಳು ಕನುಷಿ, ಕಚ್ಚು. ಕೈನೇ ಕಚ್ಚಬೇಕು. ಹುಡ್ಕೊಂಡು ಹೋಯ್ತಾಳೆ ಅದಕ್ಕೆ. ಇದು ಯಾವ ಆ್ಯಂಗಲ್ ಪಾಪ? ಅವಳು ಮಕ್ಕದ ಮೇಲೆ ಹಾಕೊಬಿಡೋದು. ಥೂ ಕನುಷಿ, ತಿಕ್ಕಾಕ ಕೂತ್ಕೊತಾಳೆ ವ್ಯಾ. ಏನೋ ಕನುಷಿ ನೆಪ್ಪಿಸಿ ಅವಳನ್ನ ಫ್ರೆಶ್ ಅಪ್ ಆಗೋದಕ್ಕೆ ಕಳಿಸಿ ಬಂದೆ. ಪಲಾವ್ಗೆ ಅಂದರೆ ರೈಸ್ಗೆ ಇಟ್ಬಿಟ್ಟೇ ಹೋಗಿದ್ದೆ ರೆಡಿಯಾಗಲಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದು ಕೂಡ ರೆಡಿಯಾಗಿತ್ತು, ಚೆನ್ನಾಗಿತ್ತು. ಇನ್ನು ಸಾನವು ಕೂಡ ಸೇಮ್ ಟೈಮಿಂಗ್ಸಲ್ಲೇ ಅವಳಿಗೂ ಕಾಲೇಜ್ ಇತ್ತು. ಸೊ ಹಾಗಾಗಿ ಅವಳು ಕೂಡ ರೆಡಿಯಾಗಿ ಆಲ್ರೆಡಿ ಬಂದಿದ್ಲು. ಇಬ್ರಿಗೂ ಬಾಕ್ಸಿಗೆ ಪ್ಯಾಕ್ ಮಾಡಿಬಿಟ್ಟು ಸಾನವು ಕೂಡ ತಿನ್ನಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟೆ. ಹಿಂಗೈತೆ ಕೊಟ್ಟಿದ್ದ ತರಕಾರಿ ಎಲ್ಲ ಅವಳು ತಿನ್ಕೊತಾವಳಂತೆ. ಅವಳು ಗುಡ್ ಗರ್ಲು. ಆ ಕಡೆ ಕುಕ್ಕಿ ಬಟಾಣಿ ಕೊಡ್ತಾಳೆ. ಅವಳು ಗುಡ್ ಗರ್ಲು, ಇವಳು ದಡ್ ಗರ್ಲು. ಇವಳು ಒಬ್ಳು ಮನೇಲಿರೋ ಕಸ ಇತ್ತಲ್ವಲ್ಲ ಅಷ್ಟೇ ಚಿನ್ನದು. ಅದು ಏನು ನಮ್ಮ ಊಟ ಮಾತ್ರ ಹಂಗೆ ತಿನ್ನೋದು. ಅವಳು ಊಟ ಕೊಟ್ಟರೆ ಇಷ್ಟು ಫಾಸ್ಟಾಗಿ ತಿನ್ನೋಕ್ಕಾಗಲ್ಲ. ಮಲಗಿಸ್ಕೊಂಡು ತುರುಕ್ಬೇಕು ಅವಳು ಊಟ ಆದರೆ. ಹೋಗಿ ರೆಡಿಯಾಗು ಬೇಗ. ಇವತ್ತು ನೈವೇದ್ಯಕ್ಕೆ ಏನಾದರೂ ಇಡಬೇಕಾಗಿತ್ತು. ಹಾಗೆ ನಾನು ಒಪ್ಪತ್ತನ್ನ ಬಿಡೋದಕ್ಕೆ ಏನಾದರೂ ಸ್ವೀಟ್ ಮಾಡ್ಕೊಳ್ಬೇಕಿತ್ತಲ್ವ ಅಂತ ಹೇಳಿಬಿಟ್ಟು ಹಾಗೆಯೇ ನಾನು ಹಾಲು ಪಾಯಸ ಅಂದರೆ ಹಾಲು ಖೀರು ಏನಾದರೂ ಹೇಳ್ಬೋದು, ಶಾವಿಗೆ ಪಾಯಸ ಇದನ್ನು ಮಾಡ್ಕೊತಾ ಇದ್ದೆ. ಸಿಂಪಲಾಗಿ ಹಾಲು ಪಾಯಸನ ಮಾಡಿ ರೆಡಿ ಮಾಡಿದ್ದೆ. ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ನಾನು. ಇವಳೊಬ್ಳು ಡೋರ್ ಓಪನ್ ಮಾಡೋಂಗಿಲ್ಲ, ಓಡಿ ಹೋಯ್ತಾಳೆ. ಅದಕ್ಕೆ ಟೀಪಾಯ್ ಮೇಲೆ ಕೂರಿಸಿದ್ದೀನಿ. ಇದ್ರ ಮೇಲೆ ಕೂತ್ರೆ ಗ್ಲಾಸ್ ಅಲ್ವಾ, ಎದ್ರುಕೊಂಡು ಕೆಳಗಿಳಿಯಲ್ಲ ಅವಳು, ಹಾಗೆ ಕೂತಿರ್ತಾಳೆ ಶೋ ಪೀಸ್ ಥರ. ನಮ್ಮನೆ ಶೋ ಪೀಸೇನೆ ನೀನು ಕುಕ್ಕಿ? ಕೋಪ ಬಂದುಬಿಡ್ತು. ಹೋಗು ಅಲ್ಲಿ ಇದರಲ್ಲಿ ಕಾರಿಡಾರಲ್ಲಿ ಕೂತಿದ್ಲು, ಎತ್ಕೊಬಂದೆ, ಅದಕ್ಕೆ ಕೋಪ ಬಂದುಬಿಟ್ಟೈತೆ. ಕೂತ್ಕೊಂಡು ನೀನು ಅಲ್ಲೇ ಕೂರಿಸ್ತೀನಿ, ಅಲ್ಲೇ ಕೂತಿರು. ನೀನು ಎತ್ಕೊಳ್ಳಲ್ಲ, ನೀನು ಅಲ್ಲೇ ಕೂರಿಸೋದು. ಯಾಕಿಂತ ಬುದ್ಧಿ ಕಲ್ತಿದ್ಯಾ? ಕೊಡೋಗೋದು ಮನೆಯಿಂದ? ಮನೇಲಿ ಜಾಗ ಇಲ್ವಾ ನಿನಗೆ? ಏನದು ಕಣ್ಣು ಚಿಕ್ಕದು ಮಾಡ್ಕೊಂಡು ನಾಡ್ಕಾಡೋದು? ಕಣ್ಣು ಬೇರೆ ಓಡಿಸ್ತೀನಿ ನಿನಗೆ ಡೌರಾಣಿ. ಎಂತಕ್ಕೆ ಆಚೆ ಹೋಗಿದ್ದು ನೀನು? ಆಚೆ ಹೋಯ್ತೀಯಾ? ಇನ್ನೊಂದ್ಸರಿ ಆಚೆ ಹೋಯ್ತೀಯಾ ಕುಕ್ಕಿ ನೀನು? ಅವಳಿಗೇನು ಬಿಟ್ಟರೆ ಈಗಲೂ ಓಡ್ತಾಳೆ. ನಿನ್ನ ಕಟಾಕಿಲ್ಲಲ್ಲ, ಅದಕ್ಕೆ ನೀನು ಹಿಂಗೆ ಆಡೋದು ನೀನು ಕುಕ್ಕಿ ನೀನು. ಅವಳಿಗೆ ಬೆಳಗ್ಗೆಯಿಂದ ಇಬ್ಬರು ಜೊತೆನೂ ಎಲ್ಲೂ ಕರ್ಕೊಂಡು ಹೋಗಲಿಲ್ಲ. ಹಾಗಾಗಿ ಆಚೆ ಹೋಗಬೇಕು. ಅಲ್ಲ ಬಂಗಾರ, ಬಂಗಾರ ಹೋಗ್ಬಾರ್ದು ಮಗಳು. ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ನಿನ್ನ. ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಬಂಗಾರಿನ. ಅವಳು ಓಡೋಗ್ಬೇಕಾದ್ರೆ ಸುಮ್ಮನೆ ತಮಾಷೆಗೆ ಬೈಯೋದು, ಮುದ್ದಾಗಿ ನೋಡ್ತಾ ಕೂತಿರ್ತಾಳೆ. ಬೈಬೇಕಾದ್ರೆ ಮಾತ್ರ ಫುಲ್ ನಂಗೆ ಏನೋ ಅಂತವ್ರೆ ಅಂತ ಅರ್ಥ ಆಗುತ್ತೆ ಚೆನ್ನಾಗಿ. ನೋಡ್ತಾ ಕೂತಿರ್ತಾಳೆ. ಏನೋ ಅವಳನ್ನು ಹಾಗೆ ಇದ್ರ ಮೇಲೆ ಕೂರಿಸ್ತೇನೆ, ಎಲ್ಲೂ ಬೇಡ ಅಲ್ಲೇ ಇರಲಿ ಅವಳು, ಇನ್ನಿಲ್ಲ ಅಂದರೆ ಇಳಿದು ಹೋಗ್ತಾಳೆ ಅಂತ ಹೇಳಿಬಿಟ್ಟು ಕೂರಿಸ್ಬಿಟ್ಟು ಹಾಗೆಯೇ ನೈವೇದ್ಯಕ್ಕೆ ಏನು ಮಾಡಿದ್ದೆ ಅದನ್ನು ಒಂದು ಪುಟ್ಟು ಬಟ್ಲುಗಳು ಅದಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಅದರಲ್ಲಿಟ್ಟು ಪೂಜೆಗೆ ರೆಡಿ ಮಾಡಿದೆ. ಎಲ್ಲ ಪೂರ್ತಿಯಾಗಿ ರೆಡಿಯಾಗಿತ್ತು. ಇನ್ನು ಇವತ್ತು ತುಳಸಿ ಜೊತೆಗೆ ನಾನು ಇದನ್ನು ಹೇಳಿದ್ದೆ, ಏನೋ ಗಣಗಲೆ ಹೂವನ್ನ, ಬಟ್ ಆದರೆ ಅವ್ರು ತಂದು ಕೊಟ್ಟಿರಲಿಲ್ಲ. ಇದ್ದಿದ್ರಲ್ಲೇ ಇನ್ನೇನು ಮಾಡೋದು, ತುಳಸಿ ಜೊತೆ ಹೂವು ಇಟ್ಟು ಪೂಜೆ ಮಾಡೋಣ ಅಂತ ಮಾಡಿದ್ದೆ. ರಂಗೋಲಿನ ಈ ರೀತಿ ಪುಟ್ಟದಾಗ ಹಾಕ್ತೆ. ಈ ವಿಡಿಯೋ ಏನು ಮಾಡಲಿಲ್ಲ, ಬಟ್ ಈ ರೀತಿಯಾಗಿ ರಂಗೋಲಿ ಹಾಕಿದ್ದೆ. ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ. ಏನಾದಾದಮೇಲೆ ಪೂಜೆನೂ ಕೂಡ ಮಾಡಿ ಮುಗಿಸಿದಾಯಿತು. ಇನ್ನು ಲಕ್ಷ್ಮಿಗೆ ನೋಡಿ ಗೊಂಚಲಾಗಿ ಬಂದಿತ್ತು, ಅದು 3 ಹೂವನು ಜೊತೆಗೆ ಇರೋ ಅಂಥದ್ದು ಬಂದಿತ್ತು. ಸೊ ಹಾಗಾಗಿ ಆ ಹೂವನ್ನ ಹಾಗೆ ಲಕ್ಷ್ಮಿಗೆ ಇಟ್ಟಿದೆ. ಇವತ್ತು ಶುಕ್ರವಾರ ಅಲ್ವಾ, ಲಕ್ಷ್ಮಿಗೆ ಪ್ರಿಯವಾದದ್ದು ಹೂವು ಅಂದರೆ ಸುಗಂಧ ಭರಿತವಾದದ್ದು, ಹಾಗೆ ಕೆಂಪು ವರ್ಣ ಇರೋ ಅಂಥದ್ದು ಲಕ್ಷ್ಮಿಗೆ ಇಷ್ಟ ಅಂತಾರೆ. ಸೊ ಹಾಗಾಗಿ ಜಾಸ್ತಿ ನಾನು ಅದಕ್ಕೆ ಗುಲಾಬಿ ಹೂವನ್ನೇ ಮಾಡಿಸುತ್ತು. ಅದು 3 ಗೊಂಚಲು ಚೆನ್ನಾಗಿತ್ತು. ಸೊ ಹಾಗಾಗಿ ಅದನ್ನು ಮಾಡಿಸಿದ್ದೆ. ಇನ್ನು ರಾಯರಿಗೆ ನೈವೇದ್ಯಕ್ಕಿಟ್ಟು ಜೊತೆಗೆ ಹಸಿ ಹಾಲು ಮತ್ತು ನೀರನ್ನು ಇಟ್ಟಿದ್ದೆ.
ಆದರೆ ಒಂದೇ ಬೇಜಾರು ಏನಾಯಿತು ಅಂದರೆ ಗಣಗ್ಲೆ ಹೂವನ್ನ ಕೇಳಿದ್ದೆ. ಬಟ್ ಆದರೆ ಇವತ್ತು ಮಾರ್ಕೆಟಿಂದ ಅವರು ಗಣಗ್ಲೆ ಹೂವನ್ನೇ ತಂದಿರಲಿಲ್ವಂತೆ, ತುಳಸಿ ಮಾತ್ರ ಇದ್ದಿದ್ದು. ಹಾಗಾಗಿ ತುಳಸಿನ ತೊಗೊಂಡು ಅದ್ರ ಮೇಲೆ ಒಂದೊಂದು ಬಿಡಿ ಹೂವುಗಳನ್ನ ಇಟ್ಟು ಪೂಜೆ ಮಾಡಿದ್ದೆ. ಸರಿ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಸರಿ ಅಂತ ಪೂಜೆ ಮಾಡಿ ಇನ್ನು ಒಪ್ಪತ್ತು ಬಿಡ್ತಾಯಿದ್ದೆ ನಾನು. ಯೂಶ್ವಲಿ ನಾನು ನೆಲದ ಮೇಲೆ ಒಪ್ಪತ್ತನ್ನ ಬಿಡ್ತಾಯಿದ್ದೆ, ನೆಲದ ಮೇಲೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೆ. ಬಟ್ ಆದರೆ ಕುಕ್ಕಿ ಬಂದಮೇಲೆ ಆದಷ್ಟು ನೆಲದ ಮೇಲೆ ಕೂತು ಊಟ ಮಾಡೋದಕ್ಕೆ ಅಂದರೆ ಊಟನ ನೆಲದ ಮೇಲೆ ಹಾಕ್ಕೊಂಡು ತಿನ್ನೋದಕ್ಕೆ ಆಗ್ತಾಯಿಲ್ಲ. ಕೂದಲು ಅದು ಇದು ಇರುತ್ತೆ ಸಣ್ಣ ಪುಟ್ಟದ್ದು. ಹಾಗಾಗಿ ಸಂತುಗೆ ಬಾಳೆ ಎಲೆ ತರೋದಕ್ಕೆ ಕೇಳಿದೆ. ಪುಟ್ಟ ಬಾಳೆ ಎಲೆ ತಂದಿದ್ರು. ಸರಿ ಆಯ್ತು ಇನ್ನೇನು ಮಾಡೋದು ಅಂತ ಹೇಳಿ ಅದರಲ್ಲೇ ಒಪ್ಪತ್ತು ಬಿಟ್ಟೆ. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನಾನು ಹೊರಗಡೆ ಬಂದು ನೋಡೋದೇ ಇಲ್ಲ, ಮನೇಲಿದ್ದರೆ ಬಂದು ಹೊರಗಡೆ ನೋಡಿದ್ರೆ ಕನುಷಿ ಕರ್ಕೊಬರೋದಕ್ಕೆ ಅಂತ ಹೊರಟಿದ್ದೆ. ನೋಡಿದ್ರೆ ಮಳೆ ಚೆನ್ನಾಗಿ ಮಳೆ ಹುಯ್ದು ಆಲ್ರೆಡಿ ಬಿಸಿಲೇ ಬಂದಿತ್ತು. ಇನ್ನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಕನುಷಿ ಕರ್ಕೊಂಡು ಬರೋಕ್ಕೆ ಹೋದೆ ನಾನು. ನೋಡಿ ಗೈಸ್ ನಿನ್ನ ಮಕ್ಕನ ಇದು ಯಾವ ಸಾಂಗ್ ಅಂತ ಆಡ್ತೀಯಾ? ಇಲ್ಲಿ ಈ ಫ್ಲವರ್ಸ್ ಆಗಲ್ಲ ಇದೆ ಈ ಕಡೆ ಲೆಫ್ಟಲ್ಲೇ ಇಷ್ಟ ಆಗೈತಿ. ಇನ್ನು ಹೋಗ್ತಾ ಬರ್ತಾ ನಾನು ಈ ಫ್ಲವರ್ನ ನೋಡ್ತಾ ಇದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಲ್ಯಾವೆಂಡರ್ ಕಲರ್ದು ನನಗಂತೂ ಇತ್ತೀಚೆಗೆ ತುಂಬ ಇಷ್ಟ ಆಗುತ್ತೆ ಆ ಲ್ಯಾವೆಂಡರ್ ಕಲರ್ ಅಂದರೆ. ಅದಕ್ಕೋಸ್ಕರ ಕನುಷಿಗೆ ತೋರಿಸೋಣ ಅಂದ್ಬಿಟ್ಟು ನೋಡು ಕನುಷಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳಿ ತೋರಿಸ್ದೆ. ಅದಕ್ಕೆ ಮಮ್ಮಿ ಪ್ಲೀಸ್ ನಿಲ್ಲಿಸು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಸರಿ ಆಯಿತು ಅಂತ ನಿಲ್ಲಿಸಿ ಕಿತ್ಕೊಂಡು ಬಾ ಅಂತ ಕಳಿಸ್ದೆ. ಮುಂಚೆನೇ ಹೇಳಿದರೆ ನಾನೇ ಅಲ್ಲೇ ನಿಂತು ಕಿತ್ಕೊಂಡು ಬರ್ತಿದ್ದೆ. ಬಟ್ ಆದರೆ ಅವಳಿಗೆ ಸ್ವಲ್ಪ ಮುಂದೆ ಹೋಗಿ ನಿಲ್ಲಿಸ್ದೆ, ಹೋಗಿ ಕಿತ್ಕೊಂಡು ಬಾ ಅಂತ ಹೇಳಿದರೆ ಅದನ್ನು ಸರಿಯಾಗಿ ಕೀಳೋದಕ್ಕೆ ಬರ್ದೇನೆ ಒಂದಿಷ್ಟನ್ನು ಸ್ವಲ್ಪ ಕಿತ್ಕೊಂಡು ಬಂದ್ಲು. ಆಮೇಲೆ ಬಂಚಾಗಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಇಲ್ಲಿಂದ ನೋಡೋಕೆ ಬಂಚ್ ಥರ ಕಾಣಿಸ್ತಿತ್ತು. ಈ ಥರ ಒಳಗಡೆನೂ ಒಂಥರ ಫ್ಲವರ್ ಥರ ಅದರಲ್ಲಿ ಬಂದಿರೋದು ಚೆನ್ನಾಗೈತೆ. ಇದು ಒಂಥರ ಅದು ಹಾಗೆ ಐತೆ. ಹಂಗೆ ಬಂಚಾಗಿದ್ದರೆ ನೋಡೋಕೆ ಸಾಕತ್ತಾಗಿರುತ್ತೆ. ಏನು ನಿಂದು ಹುಡುಗಿ ಅಲ್ವಾ ಇದು? ಇಲ್ಲಿ ನಾನು ನೆನ್ನೆ ಹೊಲ್ಕೊಟ್ಟಿದ್ದು ಬ್ಲೌಸ್ ಇವತ್ತು ಹಾಕೊಂಡು ಬಂದಿರೋದು. ಚೆನ್ನಾಗಿದೆಯಾ? ಇದು ಹಂಗೆ ಸ್ವಲ್ಪ ಸೆರಗು ಕೆಳಗಿದ್ರೆ ಅದು ಓಪನ್ ಇರೋದು ಕಾಣಿಸುತ್ತೆ. ತಿರುಗಿ ಒಂದು ರೌಂಡ್ ಬ್ಯಾಕು ಕರೆಕ್ಟಾಗಿ ಕೂತೈತೆ, ನೀಟಾಗಿ ಬಂದೈತೆ, ಪರವಾಗಿಲ್ಲ. ಬೇಡ ಅಂತ ಇದ್ರಿ ನೋಡಿ ಸೀರೆನ ಇದು ಹಾಕೊಳ್ಳ ಬೇಡವಾ ಅಂತ ಅಷ್ಟು ಯೋಚನೆ. ಬೆಳಗ್ಗೆ ಟೈಮ್ ಆಗಲಿಲ್ಲ, ಇಲ್ಲಾಂದ್ರೆ ಬೆಳಗ್ಗೆನೇ ಬರ್ತಿದ್ದೆ ಅಂತ. ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ, ನನಗೂ ಇಷ್ಟ ಆಯಿತು. ಇವಳೊಬ್ಳು ಇವ್ರು ಕಂಡ್ರೆ ಡ್ಯಾನ್ಸ್ ಹೊಡಿತಾವಳೆ. ಇನ್ನು ಕವಿತಾ ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದು ಹೇಗೆ ಬಂದಿದೆ ಅಂತ ಹೇಳಿ ತೋರಿಸೋದಕ್ಕೆ ಅಂತ ಬಂದಿದ್ದರು. ಅವ್ರು ಬಂದೋದ್ಮೇಲೆ ಇನ್ನು ರೆಸಿಪಿ ಕಟ್ಲೆಟ್ ಮಾಡೋಣ ಅಂದ್ಕೊಂಡೆ. ಬಾಳೆಕಾಯಿ ಇತ್ತು ಮನೆಯಲ್ಲೇ ತಂದಿದ್ದೆ. ಅದನ್ನು ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ, ಚಪಾತಿ ಮಾಡಿ. ಬಟ್ ಆದರೆ ತುಂಬ ಚಪಾತಿಗೆ ಪಲ್ಯ ಮಾಡೋದಕ್ಕೆ ಬೇಜಾನ್ ತರಕಾರಿಗಳಿದ್ದು ಪಲ್ಯ ಮಾಡಿದ್ದೆ. ಸೊ ಹಾಗಾಗಿ ಇದು ವೇಸ್ಟ್ ಆಗಿಬಿಡುತ್ತಲ್ಲ ಜಾಸ್ತಿ ದಿನ ಬಿಟ್ಟರೆ ಅಂತ ಹೇಳಿಬಿಟ್ಟು ಕಟ್ಲೆಟ್ ಮಾಡ್ಕೊಂಡು ಬಿಡೋಣ, ಬೇಕಾದಾಗ ಅದನ್ನು ಶಾಲ ಫ್ರೈ ಮಾಡಿಕೊಂಡು ತಿನ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದೆ. ಬಾಳೆಕಾಯಿನ ಕಟ್ ಮಾಡಿ 2 ಪೀಸ್ ಮಾಡಿ ಹಾಗೆ ಕುಕ್ಕರ್ನಲ್ಲಿ ಹಾಕಿ ಕೂಗೋದಕ್ಕೆ ಇಟ್ಟಿದ್ದೆ. ಅದು 2 ವಿಷಲ್ ಹಾಕ್ಸಿದ್ದು ಅಷ್ಟೇ. ಸಿಪ್ಪೆ ಸಮೇತನೇ ಹಾಕಿದ್ರೆ ತುಂಬ ಸ್ಮ್ಯಾಶ್ ಆಗಿಬಿಡಲ್ಲ. ಸಿಪ್ಪೆನ ತೆಗೆದುಬಿಟ್ಟು ಹಾಕಿದ್ರೆ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸಿಪ್ಪೆ ಸಮೇತನ ಹಾಕಿದ್ದೆ. ಅದಾದಮೇಲೆ ಈಸಿಯಾಗಿ ಸಿಪ್ಪೆನ ಬಾಳೆಹಣ್ಣನ್ನ ಹೇಗೆ ತೆಗೆದು ಯೂಸ್ ಮಾಡ್ಕೊತೀವಿ ಅದೇ ರೀತಿ ಸಿಪ್ಪೆನ ಈಸಿಯಾಗಿ ತೆಗಿಬೋದು. ಕಾಯಿದ್ದಾಗಲೇ ತೆಗೆಯೋದಕ್ಕೆ ಕಷ್ಟ, ಅಂದರೆ ಬೇಯಿಸ್ತೇನೆ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಬಟ್ ಬೇಯಿಸಿದಾದ್ಮೇಲೆ ಈಸಿಯಾಗಿ ತಗೋಬೋದು. ಈ ರೀತಿಯಾಗಿ ತೆಗೆದುಬಿಟ್ಟು ಅದಾದಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಬೆಂದಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ, ಇಲ್ಲಾಂದರೆ ಅಲ್ಲಲ್ಲಿ ಗಂಟು ಥರ ಉಳ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಬೇಯಿಸ್ಕೊಂಡಿದ್ದೆ. ಅದನ್ನು ಕೈನಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಇನ್ನು ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ಇದ್ದಾದಮೇಲೆ ಇದಕ್ಕೆ ಅವಲಕ್ಕಿ ಬೇಕಾಗುತ್ತೆ ಸ್ವಲ್ಪ ಲೈಟಾಗಿ. ಹಾಗಾಗಿ ಅವಲಕ್ಕಿನ ಒಂದು ಅರ್ಧ ಕಪ್ಪು ಇಲ್ಲ 1/4 ಕಪ್ ಅಷ್ಟು ಹಾಕಿದ್ದೀನಿ ಅಷ್ಟೇ. ಅದನ್ನು ಹಾಕಿ ನೀರಲ್ಲಿ 1 ಟೈಮ್ ವಾಶ್ ಮಾಡಿಟ್ಟೆ. ಅದು ವಾಶ್ ಮಾಡಿಟ್ಟರೆ ಸ್ವಲ್ಪ ಮೆತ್ತೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ವಾಶ್ ಮಾಡಿಟ್ಟು ಈ ಸ್ಮ್ಯಾಶ್ ಮಾಡಿರೋ ಬಾಳೆಕಾಯಿ ಏನಿದೆ ಅದಕ್ಕೆ ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಪೌಡರು, ಹಾಗೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ, ಜೊತೆಗೆ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಆಮ್ಚೂರು ಪೌಡರು, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ಫಸ್ಟಿಗೆ ಮಸಾಲೆ ಎಲ್ಲದೂ ಅದಕ್ಕೆ ಬ್ಲೆಂಡ್ ಆಗೋ ರೀತಿ ಕಲಿಸ್ಕೊಂಡೆ. ಅದಾದಮೇಲೆ ನೆನೆಸೋದಕ್ಕೆ ಏನಿಟ್ಟಿದೆ ಅವಲಕ್ಕಿ ಅದನ್ನು ಒಂದು 10 ನಿಮಿಷ ನೆನೆಸಿದ್ದೆ ಅಷ್ಟೇ. 10 ನಿಮಿಷನೂ ಇಲ್ಲ ಅನಿಸುತ್ತೆ ನೆನೆಸಿದ್ದು. ಅದು ಸ್ಮ್ಯಾಶ್ ಆಗಿತ್ತು. ಸೊ ಹಾಗಾಗಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಕಿವುಚ್ಕೊಂಡು ಅದಾದಮೇಲೆ ಬ್ರೆಡ್ ಕ್ರಮ್ಸು ಅಂದರೆ ಬ್ರೆಡ್ನ ಪುಡಿ ಮಾಡಿಟ್ಕೊಂಡಿದ್ದು ಇದನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಉಂಡೆ ಮಾಡಿಕೊಂಡು ಈ ರೀತಿಯಾಗಿ ಶೇಪಲ್ಲಿ ಕಟ್ಲೆಟ್ ಶೇಪ್ ಏನು ಬರುತ್ತೆ ಆ ರೀತಿಯಾಗಿ ಮಾಡಿಕೊಂಡು ಇದನ್ನು ಆ ಬ್ರೆಡ್ ಕ್ರಮ್ಸ್ ಏನಿದೆ ಅದರಲ್ಲಿ ಹೊರಳಿಸಿ ಫ್ರೀಝರಲ್ಲಿ ಇಟ್ಕೊಂಡ್ರೆ ಇದನ್ನು ನೀವು ಸ್ಟೋರ್ ಮಾಡ್ಕೊಂಡು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಬೇಕಾದರೂ ಕೊಡ್ಬೋದು, ಇಲ್ಲ ಸ್ನ್ಯಾಕ್ಸ್ಗೆ ಪ್ಯಾಕ್ ಕೂಡ ಮಾಡ್ಬೋದು. ಈಸಿಯಾಗಿರುತ್ತೆ. ಮಕ್ಳಿಗೆ ಬೇಕಾದರೆ ಸ್ವಲ್ಪ ಸ್ಪೈಸಿ ಕಮ್ಮಿ ಮಾಡ್ಕೊಬೋದು, ನಮಗೆ ಬೇಕಿದ್ರೆ ಇನ್ನೂ ಸ್ವಲ್ಪ ಸ್ಪೈಸಿನ ಜಾಸ್ತಿಯಾಗಿ ಮಾಡ್ಕೊಳ್ಬೋದು. ಈಗ ಎಲ್ಲ ಕಟ್ಲೆಟ್ಸ್ನೂ ರೆಡಿ ಮಾಡ್ಕೊಂಡಿದ್ದೀನಿ.
ಇದನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕಿದ್ರೂ ತೆಗೆದು ಶಾಲೋ ಫ್ರೈ ಮಾಡಬೇಕು. ಶಾಲೋ ಫ್ರೈ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಹೊತ್ತು ಫ್ರೀಝರಲ್ಲಿ ಸ್ಟೋರ್ ಮಾಡಿರಬೇಕು. ಸೊ ಇವಾಗ ನಾನು ಫ್ರೀಝರಲ್ಲಿ ಸ್ಟೋರ್ ಮಾಡಿ ಹೊರಗಡೆ ಹೋಗಿದ್ದೆ. ಹೊರಗಡೆ ಅಂದರೆ ಸಂತು ಕಾಲ್ ಮಾಡಿ ಬಟ್ಟೆ ಏನೋ ತೊಗೊಳೋದಿತ್ತು. ಸೊ ಹಾಗಾಗಿ ಕರೆದಿದ್ರು. ಅಂದರೆ ಇದೆಲ್ಲ ಬಟ್ಟೆ ಅಂದರೆ ಸ್ಯಾರಿ ತೊಗೊತಾ ಇದ್ದೀನಿ ಇಲ್ಲಿ. ಬಟ್ ಆದರೆ ನಮಗೆ ತೊಗೊಳೋದಕ್ಕೆ ಬಂದಿದ್ದೆ ಏನೋ ಬೇರೆ ಯಾವುದಕ್ಕೋ ಅವರು ಕರೆದಿದ್ದು. ಬಟ್ ಆದರೆ ಅಲ್ಲಿ ಈ ಸ್ಯಾರಿ ಹಾಕಿದ್ರು ಸೇಲ್ಗೆ ಅಂತ ಹೇಳಿಬಿಟ್ಟು. ಸೊ ನೋಡೋಣ ಅಂತ ನೋಡ್ತಾಯಿದ್ದೆ. ಈ ಕಲರ್ ಏನೋ ಒಂಥರ ಇಷ್ಟ ಆಯಿತು ನನಗೆ. ಅಂದರೆ ಲ್ಯಾವೆಂಡರ್ ಪಿಂಕ್ ಥರ ಬರುತ್ತಲ್ಲ, ಪಿಂಕಿಶ್ ಲ್ಯಾವೆಂಡರ್, ಆ ಕಲರ್ ಸಿಕ್ಕಾಬಿಟ್ಟೆ ಇಷ್ಟ ಆಗಿಬಿಟ್ಟಿದೆ ಅಂತ ಹೇಳಿದ್ನಲ್ಲ ಇವತ್ತು ಫ್ಲವರ್ ತೋರಿಸಿದ್ನಲ್ಲ ಅದೇ ಥರ ಕಲರ್ ಅದು. ಅದಕ್ಕೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು ಆ ಕಲರು. ಅಂದರೆ ಏನು ಗೊತ್ತಾ ನೋಡಿ, ಇಲ್ಲಿ 50% ಡಿಸ್ಕೌಂಟ್ ಸೇಲ್, ಬೈ 1 get 1 ಫ್ರೀ 50% ಡಿಸ್ಕೌಂಟ್ ಸೇಲ್ ಇತ್ತು. ಸೊ ಹಾಗಾಗಿ ಅದನ್ನು ತಗೊಳ್ಳೋಣ ನೋಡಿದೆ. ಸಂತು ನೋಡ್ಲಾ ಅಂತ ಹೇಳಿದೆ. ಸರಿ ನೋಡು ಅಂತ ಹೇಳಿದ್ರು ಸಂತು. ನನಗೆ ಅಲ್ಲಿ ಒಂದು ಸೀರೆ ಇಷ್ಟ ಆಯಿತು. ಸೊ ಹಾಗಾಗಿ ಒಂದು ಸೀರೆ ತೊಗೊಂಡು ಬಂದು ನಿಂತಿದ್ದೆ. ಸಂತು ಏನೋ ತೊಗೊಳ್ಬೇಕಾಗಿತ್ತು, ಅವ್ರು ತೊಗೊತಾಯಿದ್ರು. ಇನ್ನು ಕನುಷಿ ನಾವು ಹಾಗೆ ನಿಂತಿದ್ವಿ. ಇನ್ನು ಅದು ತೊಗೊಳೋದ್ರೊಳಗೆ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿತ್ತು ಸರಿಯಾಗಿ ಜೋರಾಗಿ. ಅದಕ್ಕೆ ಕನುಷಿ ಏನು ಮಾಡಿದ್ಲು ಅಂದರೆ, ನಾನು ಹೆಲ್ಮೆಟ್ ಹಾಕಿದ್ದೆ ಅಲ್ವಾ, ಮಮ್ಮಿ ನೀನಾದರೂ ಹೆಲ್ಮೆಟ್ ಹಾಕಿದ್ಯಾ, ಮಳೇಲಿ ನೆನೆಯೋದಿಲ್ಲ, ನೀನು ನನಗೆ ವೇಲ್ ಕೊಡು ಅಂತ ಹೇಳಿಬಿಟ್ಟು ಅದನ್ನು ಸುತ್ಕೊಂಡು ಆಟ ಆಡ್ತಾ ಅವಳು ನಿಂತಿದ್ಲು. ಇನ್ನು ಅಲ್ಲಿಗೆ ಹೋದ್ಮೇಲೆ ಮಳೆ ಬೇರೆ ಬಿದ್ದಿದ್ದಲ್ವಾ, ಚಳಿ ಅನಿಸ್ತಿತ್ತು. ನನಗೆ ಮಸಾಲೆ ಪುರಿ ಫೇವ್ರೇಟ್, ಅಲ್ಲಿ ಮಸಾಲೆ ಪುರಿ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಮಸಾಲೆ ಪುರಿ ತೊಗೊಂಡು ತಿಂದ್ಕೊಂಡು ಕನುಷಿಗೂ ಬಟ್ಟೆ ತೊಗೊಳ್ಬೇಕಿತ್ತು, ಅದನ್ನು ಕೂಡ ತೊಗೊಂಡು ಬಂದ್ವಿ. ಇನ್ನು ಅದಾದಮೇಲೆ ಮನೆಗೆ ಬಂದು ನಾನು ಏನು ಮಾಡಿಟ್ಟಿದ್ದೆ ಕಟ್ಲೆಟು, ಅದು ಫ್ರೀಝರಲ್ಲಿತ್ತಲ್ಲ ಅದನ್ನು ತೆಗೆದು ಶಾಲೋ ಫ್ರೈ ಮಾಡ್ತಾಯಿದ್ದೆ. ಲೈಟಾಗಿ ಎಣ್ಣೆ, ಇದು ಶಾಲೋ ಫ್ರೈ ಅಷ್ಟೇ ಮಾಡೋದು. ಡೀಪ್ ಫ್ರೈನೂ ಕೂಡ ಮಾಡ್ಬೋದು, ಬಟ್ ಅವಶ್ಯಕತೆ ಇಲ್ಲ. ಬಾಳೆಕಾಯಿ ಎಲ್ಲ ಮುಂಚೆನೇ ಅದು ಕುಕ್ಕಾಗಿರೋದ್ರಿಂದ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಈ ರೀತಿಯಾಗಿ ತವ ಮೇಲೆ ಮಾಡಿಕೊಂಡ್ರೆ ಸಾಕು. ಏನೂ ಒಡೆದೋಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಕಟ್ಲೆಟ್ಗಳನ್ನು ಕೂಡ. ಕಿಚಪ್ ಜೊತೆ ಇಲ್ಲ ಗ್ರೀನ್ ಚಟ್ನಿ ಜೊತೆ ಏನರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು. ಟ್ರೈ ಮಾಡಿ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಕೊಟ್ಟರೆ. ಅಂದರೆ ತರಕಾರಿ ತಿನ್ನೋದಿಲ್ಲ ಮಕ್ಕಳು ಅಂದಾಗ ಈ ರೀತಿ ಮಾಡಿಕೊಟ್ರೆ ಈಸಿಯಾಗಿ ತಿಂತಾರೆ. ಬಾಳೆಕಾಯಿ ಒಂದನ್ನೇ ಬಳಸಬೇಕು ಅನ್ನೋದೇನಿಲ್ಲ. ಇದ್ರ ಜೊತೆಗೆ ನಾವು ಬೀನ್ಸ್, ಕ್ಯಾರೆಟ್ ಎಲ್ಲದನ್ನು ಕುಕ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಕಟ್ಲೆಟ್ನ ರೆಡಿ ಮಾಡ್ಕೊಳ್ಬೋದು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಟ್ಲೆಟ್ನ ಕುಕ್ ಮಾಡಿಕೊಂಡ್ರೆ, ಅಂದರೆ ತುಂಬ ಜಾಸ್ತಿ ಫ್ರೈ ಆಗೋದು ಬೇಡ, ಲೈಟಾಗಿ ಕುಕ್ ಆದರೆ ಸಾಕು, ಕಟ್ಲೆಟ್ ರೆಡಿ ಆಗುತ್ತೆ. ಟ್ರೈ ಮಾಡಿ. ಕಟ್ಲೆಟ್ ರೆಡಿ ಆಯಿತು. ಕಟ್ಲೆಟ್ಗೆ ಕಿಚಪ್ಪು ಮತ್ತು ಗ್ರೀನ್ ಚಟ್ನಿ ಎರಡನ್ನೂ ಹಾಕಿದ್ದೀನಿ ಸೈಡ್ಗೆ ಅಂತ ಹೇಳ್ಬಿಟ್ಟು. ಇನ್ನಿಲ್ಲಿ ರೈಸ್ ಕೆಟ್ಟಿದ್ದೀನಿ, ಮೊಸರನ್ನ ಮಾಡೋಣ ಅಂತ ಅಂದ್ಬಿಟ್ಟು. ನಿನ್ಗಲ್ದೆ ನೀನು ಯಾರು ಕೊಡ್ತೀನಿ ನಡಿ, ಅಪ್ಪನಿಗೂ ನಿನಗೆ ಆಯ್ತಾರು. ಇಲ್ಲಿ ಸಂತು ನೇರಳೆ ಹಣ್ಣು ತಂದಿಟ್ಟು ಅವ್ರು ಸೀಸನ್ ಅಲ್ವಾ ಅಂತ ಹೇಳ್ಬಿಟ್ಟು, ಜೊತೆ ಕಡಲೆಕಾಯಿ. ಸಂತು ಫೇವ್ರೇಟ್ ಕಡಲೆಕಾಯಿ. ಆಲೆ ಇದರಿಂದ ಇಲ್ಲಿ ತೂತ್ ಮಾಡಿ ತೋಡ್ಬಿಟ್ಟವ್ರೆ, ಇಲ್ಲಿ ತೋಡ್ದಂಗೆ. ಹಾಂ, ಲುಕ್ ಸೋ ಪ್ರಿಟಿ. ನೋಡ್ರಿ ಟೇಸ್ಟ್ ಹೆಂಗೈತೆ ಹೇಳಿ. ಇಲ್ಲಿ ಸಾನು ಮೇಡಮ್ಮು ಬಂದಾಗ ಮಲಗಿರೋಳು ಅಕ್ಕ, ಇನ್ನೂ ನಿದ್ರಲ್ಲಿ ಅವಳು. ಎದೋಳೆ. ಹಾಂ, ಮಳೆನೂ ಬಂತು ಅಲ್ಲಲ್ಲಿ ಸೋನೆ ಚೆನ್ನಾಗಿ ನಿದ್ರೆ ಹೊಡಿತಾವಳೆ. ಹಾಂ ಬಾ. ಇನ್ನು ನಮ್ಮ ಕುಕ್ಕಿಮಾ ಗಾಡೀಲಿ ಬರ್ಬೇಕಾದ್ರೆ ಏನು ಹೇಳಿದ್ಲು ಗೊತ್ತೇನ್ರಿ ಕನುಷಿ? ನಾಳೆ ರಜಾ ಆಯ್ತಂತೆ, ಅವಳಿಗೆ ಡಿಸ್ಟರ್ಬ್ ಮಾಡಬಾರ್ದಂತೆ, ಎಬ್ಸ್ಬಾರ್ದಂತೆ, ಜೋರಾಗೂ ಮಾತಾಡಬಾರ್ದಂತೆ. ಅದಕ್ಕೆ ನಾನು ಅಲ್ಲ ಕಣ್ರಿ, ನಾನು ಸ್ಕೂಲಿದ್ದಾಗ ಎದ್ದೋಳಲ್ಲ, ಈಗ ಜೋರಾಗಿ ಯಾಕೆ ಮಾತಾಡಿದ್ರೆ ಎದ್ಬಿಡ್ತೀನಿ ಅಂದರೆ ಅದು ಮೈಂಡು ಏನಾಗಿರುತ್ತೆ. ಚೆನ್ನಾಯ್ತಾ? ಅದಕ್ಕೆ ಎದ್ದೋಳಲ್ಲ. ಹಾಂ, ಏನ ನನ್ನ ತೊಡೆ ಮೇಲೆ ಯಾಕೆ ಇರ್ತಿದ್ಯಾ? ಟೇಸ್ಟ್ ನೋಡು, ತಿನ್ನು. ಮಲಗಿ ಸಂತು ಯಾವುದೋ ಮೂವಿ ನೋಡ್ಬೇಕಂತೆ. ಕುಕ್ಕಿಮ್ಮ ನೀನು ಮೂವಿ ನೋಡ್ತೀಯಾ? ಇಲ್ಲಿ ನಾನು ಹೋಗಿದ್ದೆ ಅಂತ್ಕೋ, ತಂದಿದ್ದೇನೋ ಸೀರೆ ತಗೊಂಡು ಬಂದಿದ್ದು. ಕೈ ತೆಗಿ. ಇದು 1600 ಇದೆ, 50% ಡಿಸ್ಕೌಂಟ್ ಆಗಿ 800 ಕೊಟ್ಟಿದ್ದು. ಏನೋ ಇಷ್ಟ ಆಯಿತು, ಈ ಕಲರ್ ಜಾಸ್ತಿ ಇಷ್ಟ ಆಯಿತು, ಹಾಗಾಗಿ ಇದನ್ನ ಸೀರೆ ತಗೊಂಡೆ ಅಷ್ಟೇ. ಹೋಗ್ತೀನೋಗು. ಊಟಕ್ಕೆ ಅದೇ ಮೊಸರನ್ನ, ಅಸಿಡಿಟಿ ಆಗೈತಂತೆ ಸಂತುಗೆ, ಬೇಡವಂತೆ ಮೊಸರನ್ನ ಸಾಕಂತೆ. ಸೊ ಹಾಗಾಗಿ ಕಡಲೆಕಾಯಿನ ಮುಕ್ತಾನೆ ಅವ್ರೆ, ಅಸಿಡಿಟಿ ಆಗದೇನೆ ಇನ್ನೇನಾಗುತ್ತೆ. ನೀರು ಎತ್ಕೊಂಡು ಹೊರಟ್ಲು. ಕಚ್ಚಾಡ್ತಾರೆ, ಒಂದೇನಾದರೂ ಮಾಡೋದು ಕಚ್ಚಾಡೋದು ಹಾಗೆ. ಇವಳಿಗಿಷ್ಟಿಲ್ಲ ಅಂತೆ ಏನೋ. ನಿಮಗೆ ಮುಗೀತು ಇವತ್ತಿನ ದಿನ. ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಲೈಕ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ ಬಾಯ್. ಬಾಯ್. ಅಲ್ಲಿ